ದೇಹಕ್ಕೆ ಅಂಗವೈಕಲ್ಯ ಇರಬಹುದು, ಆದರೆ ಸಾಧಿಸುವ ಮನಸ್ಸಿಗೆ ಯಾವುದೇ ವೈಕಲ್ಯ ಅಡ್ಡಿ ಆಗುವುದಿಲ್ಲ ಕಣ್ರಿ ಎಂಬುದನ್ನು ಚಿತ್ರದುರ್ಗದ ಯುವಕ ಕಾರ್ತಿಕ್ ವೈ ಅಕ್ಷರಶಃ ಸಾಬೀತುಪಡಿಸಿದ್ದಾರೆ. ಹುಟ್ಟಿನಿಂದಲೇ ಪೋಲಿಯೋ ಬಾಧೆ ಇದ್ದರೂ ವಿಧಿಗೆ ಶರಣಾಗದೆ ಸ್ವಾವಲಂಬನೆಯ ಜೀವನ ನಡೆಸುತ್ತಿರುವ ಇವರ ಕತೆ ಇಂದು ಪ್ರತಿಯೊಬ್ಬ ಯುವಕನಿಗೂ ದೊಡ್ಡ ಪ್ರೇರಣೆಯಾಗಿದೆ. ಕಷ್ಟದ ನಡುವೆಯೂ ಎತ್ತವರ ಪ್ರೀತಿ, ದ್ವಿತೀಯ PUC ಶಿಕ್ಷಣ. ಚಿತ್ರದುರ್ಗದ ವಿದ್ಯಾನಗರದ ನಿವಾಸಿಯಾದ ಕಾರ್ತಿಕ್ ವೈ 1992ರಲ್ಲಿ ಜನ್ಮಿಸ್ತಾರೆ. ಅವರಿಗೆ ಹುಟ್ಟಿನಿಂದಲೇ ಪೋಲಿಯೋದಿಂದ ಬಳಲುತ್ತಿದ್ದಾರೆ. ಆದರೆ ಮಗನ ಪರಿಸ್ಥಿತಿಯನ್ನು ಕಂಡು ಹೆತ್ತವರು ಧೃತಿಗೆಟ್ಟಲಿಲ್ಲ. ತಂದೆ ಯಲ್ಲಪ್ಪ ಮತ್ತು ತಾಯಿ ಇಂದ್ರಮ್ಮ ಅವರು ಸಣ್ಣದೊಂದು ಇಸ್ತ್ರಿ ಅಂಗಡಿ ನಡೆಸುತ್ತಾರೆ. ತಾವಷ್ಟು ಕಷ್ಟಪಟ್ಟರೂ ಮಗನಿಗೆ ಪ್ರೀತಿಯಿಂದ ಸಾಕಿ ಸಲಹಿದ್ರು. ತಂದೆ ತಾಯಿ ಹಾಗೂ ತಮ್ಮ ಸಂದೀಪ್ ಅವರು ಮುತುವರ್ಜಿಯಿಂದಾಗಿ ಕಾರ್ತಿಕ್ ದ್ವಿತೀಯ PUC ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ನನ್ನ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿ ಕೊಟ್ಟು ಕಷ್ಟವನ್ನು ಸಾಕಿದ್ದು ನಮ್ಮ ಅಮ್ಮ, ಅಪ್ಪಾಜಿ ಮತ್ತು ತಮ್ಮ ಅವರಿಗೆ ಸದಾ ನಾನು ಚಿರಋಣಿ ಎಂದು ಕಾರ್ತಿಕ್ ಭಾವುಕರಾಗಿ ನುಡಿಯುತ್ತಾರೆ. ಶಿಕ್ಷಣ ಮುಗಿಸಿದ ನಂತರ ಮನೆಯವರಿಗೆ ಹೊರೆಯಾಗಬಾರದು, ತನ್ನ ಕಾಲಿನ ಮೇಲೆ ತಾನು ನಿಂತು ಸ್ವಾವಲಂಬನೆ ಜೀವನ ರೂಪಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದ ಕಾರ್ತಿಕ್ ಆರಂಭದಲ್ಲಿ ಸುಮಾರು 8 ವರ್ಷಗಳ ಕಾಲ ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡುವ ಸ್ವಯಂ ಉದ್ಯೋಗ ಮಾಡಿದರು. ಅಲ್ಲಿಂದ ಮುನ್ನಡೆದ ಅವರಿಗೆ ಮತ್ತೊಂದು ಹೊಸ ದಾರಿ ತೋರಿಸಿದ್ದು ಟೊಮೆಟೊ ಸಂಸ್ಥೆ. ಜೋರಾಗಿ ಮಾತಾಡಬೇಕು. ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಅಂತ. ನನಗೆ ಹುಟ್ಟಿನಿಂದನೂ ಪೋಲಿಯೋ ಇದೆ. ಸರಿಸುಮಾರು ಬೈ ಬರ್ತಿಂದನೂ ನನಗೆ ಪೋಲಿಯೋ ಅಟ್ಯಾಕ್ ಆಗಿದ್ದು. ನಾನು ಸೆಕೆಂಡ್ PUC ನನ್ನ ತಮ್ಮ, ನಮ್ಮ ಅಪ್ಪಾಜಿ, ನಮ್ಮಮ್ಮ ಕಷ್ಟಪಟ್ಟು ಓದಿಸಿದ್ರು. ಅದು ಓದಿದಾದ್ಮೇಲೆ ನಾನು ಸ್ವಯಂ ಉದ್ಯೋಗ ಮಾಡಬೇಕು, ಸ್ವಾವಲಂಬನೆ ಜೀವನ ಮಾಡಬೇಕು, ನಾನೊಬ್ಬನೇ ನನ್ನ ಒಂದು ಜೀವನನ ರೂಪಿಸ್ಕೋಬೇಕು ಅಂಥೇಳಿ ಸಿಮ್ ಮಾಡಿಕೊಂಡು, ಆಮೇಲೆ ಸಿಮ್ನ ಒಂದು 7-8 ವರ್ಷ ಸಿಮ್ ಮಾಡ್ಕೊಂಡಿದ್ದೆ. ಅದು ಮುಗಿಸ್ಕೊಂಡು ಈಗ ಝೊಮ್ಯಾಟೋಗೆ ಬಂದೆ. ನಂಗೆ ಝೊಮ್ಯಾಟೋದಲ್ಲಿ ಒಂದು ಉನ್ನತ ಸ್ಥಾನ ಸಿಕ್ಕಿದೆ, ಒಂದು ಒಳ್ಳೆ ಕೆಲಸ. ನನಗೆ ಝೊಮ್ಯಾಟೋ ಒಂದು ಲೈಫ್ ಕೊಟ್ಟಿದೆ. ಹ್ಯಾಂಡಿಕ್ಯಾಪಿಗೆ ಆ ಕಂಪ್ನಿಗೂ ಕೆಲಸ ಕೊಡೋಲ್ಲ, ಬಟ್ ಝೊಮ್ಯಾಟೋ ಲೈಫಲ್ಲಿ ಕೆಲಸ ಕೊಟ್ಟು ಒಂದು ಶಕ್ತಿಯಾಗಿ ನಿಂತೈತೆ. ನಾನು ಧನ್ಯವಾದನ ಝೊಮ್ಯಾಟೋಗೆ ಹೇಳ್ತೀನಿ. ಮತ್ತು ಶೋಧನ್ ಅಂತ ಮ್ಯಾನೇಜರ್, ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮೆಲ್ಲ ಝೊಮ್ಯಾಟೋ ಟೀಮಿಗೆ, ನನಗೆ ಒಂದು ಸ್ಟ್ರೆಂತಾಗಿ ನಿಂತಿರೋ ಝೊಮ್ಯಾಟೋ ಟೀಮಿಗೆ ಸದಾ ನಾನು ಚಿರಋಣಿ ಆಗಿರ್ತೀನಿ.